ಟೆಂಟ್ ಈ ಥರ ಕ್ಲೀನ್ ಮಾಡಬೇಕು ಯಾವಾಗಲೂ. ಹಲೋ ನಮಸ್ಕಾರ. ಇವಾಗ ನಾವು ಪಾಲಕ್ಕಾಡ್ ಜಿಲ್ಲೆಯಲ್ಲಿದ್ದೀವಿ. ನೆನ್ನೆ ಬಂದುಬಿಟ್ಟು ಇಲ್ಲಿ ಪೆಟ್ರೋಲ್ ಮೇಲೆ ಸ್ಟೇ ಆಗಿರೋದು. ಇವಾಗ ನೋಡುವ ಪಾಲಕ್ಕಾಡಲ್ಲಿ ಬೇರೆ ಯಾವುದೊಂದು ಪ್ಲೇಸ್ ಇದ್ದರೆ ನೋಡ್ಕೊಂಡು ಹೋಗೋಣ, ಇಲ್ಲಾಂದರೆ ಡೈರೆಕ್ಟ್ ನಮಗೆ ತ್ರಿಸೂರು ಜಿಲ್ಲೆಗೆ ಹೋಗೋಣ. ತ್ರಿಸೂರು ಜಿಲ್ಲೆಗೆ ಇಲ್ಲಿಗೆ ಒಂದು ಹೆಂಗಾದರೂ 100 ಕಿಲೋಮೀಟ್ರ್ ಇದೆ. ಅಲ್ಲಿ ಹೋಗ್ಬಿಟ್ಟು ಬಾಕಿ ವೀಡಿಯೋಸ್ ಮಾಡೋಣ ಅಂತ. ಅಲ್ಲಿಂದ ಡೈರೆಕ್ಟ್ ನಾವು ಚಾಲಕ್ಕುಡಿ ಟೌನಿಗೆ, ಚಾಲಕ್ಕುಡಿ ಅಂದರೆ ಕಲಾಮಣಿ ಗೊತ್ತಲ್ಲ ನಮಗೆ, ಸಾಂಗ್ ಹೇಳ್ತಾರಲ್ಲ, ಊರಿಗೆ ಹೋಗೋಣ ಅಂತ. ಏನು ಕೂಡ ಒಂದು ಪ್ಲ್ಯಾನ್ ಮಾಡಿಲ್ಲ. ಅಲ್ಲ ಡಿಸ್ಟ್ರಿಕಲ್ಲಿ ಹೋಗ್ಬಿಟ್ಟು ಮಾತ್ರ ಪ್ಲ್ಯಾನ್ ಮಾಡೋದು ಎಲ್ಲಿಗೆಲ್ಲಿ ಹೋಗೋಣ ಅಂತ. ಹಂಗೆ ಗಾಯ್ಸ್ ಈಗ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಬಂದಾಯ್ತು ಈಗ ರೋಡಿಗೆ. ಇನ್ನು ಯಾವ್ದಾರು ಒಂದು ಗಾಡಿ ಸಿಗುತ್ತಾ ನೋಡಬೇಕು, ಇಲ್ಲಾಂದರೆ ಆಟೋ ಇದೆ, ಬಸ್ ಇದೆ, ಯಾವ ಗಾಡಿ ಸಿಕ್ಕಿಲ್ಲ ಅಂದರು. ಈಗ ಇಲ್ಲಿಂದ ಪಾಲಕ್ಕಾಡ್ ಟೌನಿಗೆ ಹೋಗ್ಬಿಟ್ಟು ಅಲ್ಲಿಂದ ತ್ರಿಶೂರಿಗೆ ಹೋಗೋಣ ಅಂತ. ಕನ್ನಡ അറിയോ ರಾಮಕಲಂಬಿ. ಹಂಗೆ ನಾವು ನಡ್ಕೊಂಡು ಹೋಗ್ತಿರುವಾಗ ಒಬ್ಬರು ಅಣ್ಣ ಸಿಕ್ಕಿದ್ರು. ಅವ್ರ ಗಾಡೀಲಿ ಹತ್ಬಿಟ್ಟು ನಂದು ಕಾಲು ಅವರ ಸ್ಟ್ಯಾಂಡ್ ಒಳಗೆ ಲಾಕ್ ಆಗ್ಬಿಡ್ತು. ಹಂಗೆ ರೋಡಿಗೆ ಹಂಗೆ ಒರೆಸ್ಕೊಂಡು ಹೋಯ್ತು. ಶೂಗೆ ಸ್ವಲ್ಪ ಡ್ಯಾಮೇಜ್ ಆಗ್ಬಿಡ್ತು. ಪುಣ್ಯಕ್ಕೆ ಏನಾಗಿಲ್ಲ. ಈಗ ನಡ್ಕೊಂಡು ಈಗ ಮೇನ್ ರೋಡಿಗೆ ಬಂದಾಯ್ತು, ಫಸ್ಟ್ ಸಿಗ್ನಲ್. ಇವಾಗ ಇನ್ನು ಸ್ಟ್ರೇಟ್ ಹೋದರೆ ಬಸ್ ಸ್ಟ್ಯಾಂಡು, ಈ ಕಡೆ ಹೋದರೆ ರೈಲ್ವೆ ಸ್ಟೇಷನು, ಈ ಕಡೆ ಹೋದರೆ ಲಾರಿ ಸಿಗುತ್ತೆ. ಆಗ ನಾವು ಈ ಕಡೆ ಹೋಗ್ತಾ ಇದ್ವಿ. ನಿರ್ತು ಹಂಗೆ ನಾವೀಗ ತ್ರಿಸೂರು ರೋಡ್ ಹೋಗುವಂಥ ಮೈನ್ ರೋಡಿಗೆ ಬಂದು ಇಳ್ದಾಯ್ತು. ಈಗ ಫಸ್ಟ್ ಟೈಮ್ ಟ್ರೈನಲ್ಲಿ ಹೋಗೋಣ ಅಂದ್ಕೊಂಡೆ. ನೋಡಿ ಟ್ರಾವೆಲ್ ಯಾವ ಥರ ಎಲ್ಲ ಪಾಠ ಹೇಳಿ ಕೊಡ್ತಂದ್ರೆ ನಮಗೆ. ನಾನು ಮನೇಲಿ ಇದ್ದಾಗ ನಾವು ಟೌನಿಗೆಲ್ಲ ಹೋಗ್ಬಿಟ್ರೆ ಒಂದು 500 ರೂಪಾಯಿ 1000 ರೂಪಾಯಿ ಎಲ್ಲ ಕಣ್ಣು ಮುಚ್ಚಿಟ್ಟು ಖರ್ಚು ಮಾಡ್ತಾಯಿದ್ದೆ. ಇವಾಗ ಟ್ರಾವೆಲ್ ಮಾಡುವಾಗ ಒಂದು 10 ರೂಪಾಯಿ ಖರ್ಚು ಮಾಡಬೇಕಂದ್ರೆ ಯೋಚನೆ ಮಾಡ್ತೀನಿ ನಾನು. ಹಾಗೆ ನೀವು ಟ್ರಾವೆಲ್ ಮಾಡಿ, ಮನಿ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡೋದು ಅಂದರೆ ಗೊತ್ತಾಗಬೇಕಂದ್ರೆ ನೀವು ಟ್ರಾವೆಲ್ ಮಾಡಿ, ಸೋಲೋ ಟ್ರಾವೆಲ್ ಮಾಡಿ, ಬಡ್ಜೆಟ್ ಟ್ರಾವೆಲ್ ಮಾಡಿ. ಆವಾಗ ನಿಂಗೆ ಗೊತ್ತಾಗುತ್ತೆ ಕ್ಯಾಶ್ನ ಹೆಂಗೆ ಕರೆಕ್ಟಾಗಿ ಮ್ಯಾನೇಜ್ ಮಾಡ್ತೀರಾ ಅಂತ. ಇವಾಗ ಕರೆಕ್ಟು ಒಂದು ದಿನಕ್ಕೆ 200 ರೂಪಾಯಿ ದಾಟಬಾರ್ದು ಅಂತ ಚಾಲೆಂಜು. ನನಗೇನೆ ಕೊಟ್ಟಿರೋದು ಚಾಲೆಂಜ್, 200 ರೂಪಾಯಿ ದಾಟಬಾರ್ದು ಅಂತ. ಒಂದು 10 ರೂಪಾಯಿ ಖರ್ಚು ಮಾಡ್ಬೇಕಂದ್ರೆ ನೋಡ್ಬಿಟ್ಟೆ ಖರ್ಚು ಮಾಡೋದು. ಎಲ್ಲ ಸ್ವಲ್ಪ ದೊಡ್ಡ ಗಾಡಿ ಬರ್ತಿದೆ, ಅದಕ್ಕೆ ಸ್ಟಾಪ್ ಮಾಡ್ತಿಲ್ಲ. ಸ್ವಲ್ಪ ಸಣ್ಣದು ಬಂದರೆ ನಿಲ್ಲಿಸ್ತಾರೆ. ತುಂಬ ಓವರ್ಲೋಡ್ ಗಾಡಿ ಎಲ್ಲ ನಿಲ್ಲಿಸಲ್ಲ, 10 ವೀಲು 12 ವೀಲಲ್ಲಿ ನಿಲ್ಲಿಸಲ್ಲ. ಒಂದು ಗಾಡಿ ಬಂದರೆ ನಿಲ್ಲಿಸ್ತದೆ. ಸುಮಾರು ಒಂದು ಅರ್ಧ ಗಂಟೆ ನೋಡಿದೆ, ಇಲ್ಲಿ ಯಾರೂ ಸ್ಟಾಪ್ ಮಾಡ್ತಿಲ್ಲ. ಆವಾಗ ಸ್ವಲ್ಪ ಮುಂದೆ ನೋಡೋಣ, ಗಾಡಿ ನಿಲ್ಲಿಸಿಲ್ಲ ಅಂದರೆ ಸ್ವಲ್ಪ ಲೊಕೇಶನ್ ಚೇಂಜ್ ಮಾಡೋದು. ಇದು ಶಬರಿಮಲೆ ಹೋಗುವಂಥ ದಾರಿ. ಇದು ತಮಿಳ್ನಾಡಿಂದ ಬರ್ತಾರಲ್ಲ ಅವರಿಗೆ ಈ ದಾರಿಯಿಂದ ಹೋಗೋದು ಶಬರಿಮಲೆಗೆ. ಕರ್ನಾಟಕದಿಂದ ಸುಮಾರು ಗಾಡಿಗಳು ಬರ್ತಾಯಿದೆ, ಆದರೆ ಯಾರು ಕೂಡ ಸ್ಟಾಪ್ ಮಾಡ್ತಿಲ್ಲ. ಯಾಕಂದರೆ ಭಯ, ಅದರ್ ಸ್ಟೇಟಿಂದವರು ಬರೋರೆಲ್ಲ ಯಾರೂ ನಿಲ್ಲಿಸಲ್ಲ. ಯಾಕಂದರೆ ಏನು ಮಾಡ್ತಾರೆ, ಯಾವ ಟೈಪು ಅಂತೆಲ್ಲ ಗೊತ್ತಾಗಲ್ಲ. ಅದಕ್ಕೆ ಅವ್ರು ಹೆದರಿಕೆ ನಿಲ್ಲಿಸಲ್ಲ ಗಾಡಿ. ನಿಲ್ಲಿಸಿದ್ರೆ KL ಗಾಡಿ ನಿಲ್ಲಿಸ್ಬೇಕು, ಇನ್ನೊಂದು ನಿಲ್ಲಿಸಿದ್ರೆ TN ಗಾಡಿ, ಇನ್ನು ಯಾವ್ದು ಗಾಡಿ ನಿಲ್ಲಿಸಲ್ಲ. ಕರ್ನಾಟಕ ಸುಮಾರು ಗಾಡಿ ಇರ್ತಾ ಇದೆ, ಯಾರು ಕೂಡ ನಿಲ್ಲಿಸ್ತಾ ಇಲ್ಲ. ಗೈಸ್ ನಮಗೆ ಫೈನಲ್ ಗಾಡಿ ಸಿಕ್ಬಿಡ್ತು. ಎಂಟು ಬೇರಿಂದ ಸರ್ ಒಂದು 15 ಕಿಲೋಮೀಟ್ರ್ ಮುಂದೆ ಹೋಗ್ತಾರಂತೆ. ಮತ್ತು ಅಲ್ಲಿ ಅಣ್ಣ ಬಂದರು, ಸ್ಟಾಪ್ ಮಾಡಿದ್ರು ಗಾಡಿನ. ಅವಾಗ ಒಬ್ಬರು ಬಂದುಬಿಟ್ಟು ಚಾಕು ಬೇಕಾ ಅಂದರು. ನಾವು ಟ್ರಾವೆಲಲ್ಲಿ ಮಾಡ್ತಾಯಿದ್ದೀವಲ್ಲ, ಸೇಫ್ಟಿಗೆ ಇಟ್ಕೊಳ್ಳೋಣ ಅಂತ. ಬೇಡ, ಲಾಸ್ಟ್ ಬೇಡ, ಈ ಥರ ಎಲ್ಲ ಕೈಯಲ್ಲಿ ಇಟ್ಕೊಂಡಿದ್ರೆ ಪೊಲೀಸರು ನಮ್ಮ ಹಿಡ್ಕೊಂಡ್ಬಿಡ್ತಾರೆ. ಮತ್ತು ನಮ್ಮ ಡ್ರೈವರ್ ಅಣ್ಣ ಬಂದುಬಿಟ್ಟು ಒಂದು ತಗೊಂಡ್ರು. ಅವರು ಸುಮಾರು ಬಾರ್ಗೇನ್ ಮಾಡ್ತಾಯಿದ್ರು. ಲಾಸ್ಟಿಗೆ ಒಂದು ಕತ್ತಿನ ತಗೊಂಡ್ರು ಅವರು. ಅಲ್ಲ ಅಡಿಪೊಳಿ ಸೇಫ್ ಅಲ್ಲ. ಥ್ಯಾಂಕ್ ಯು ಸೋ ಮಚ್. ಇನ್ನು ಇಲ್ಲಿಂದ ಒಂದು 25 ಕಿಲೋಮೀಟರ್ ಇದೆ ತ್ರಿಶೂರಿಗೆ. ನಾವು ನನ್ನ ಕೈಯಲ್ಲಿ ಆಗಲ್ಲ, ಗಾಡಿ ಸಿಕ್ಕಲ್ಲ ಅಂದ್ಕೊಂಡು ನಾನು ಟ್ರೈನ್ ಹತ್ರ ಹೋಗಿದ್ರೆ ಇಷ್ಟು ಬರೋಕ್ಕಾಯ್ತಿದ್ದ. ಇನ್ನೊಂದು ಯಾವ್ದಾದ್ರು ಗಾಡಿ ಸಿಗುತ್ತೆ. ಲೋನ್ ಬೇರೆಯಿಂದ ಬ್ರೋ ಈ ರೋಡ್ ಬಂದುಬಿಟ್ಟು ತ್ರಿಶೂರಿಗೆ ಇರೋದು. ಈ ಕಡೆ ಚಾಲಕ್ಕುಡಿ. ನಮಗೆ ಹೋಗ್ಬೇಕಾಗಿರೋದು ಚಾಲಕ್ಕುಡಿಗೆ. ನೋಡುವ ಯಾವ್ದಾರೊಂದು ಗಾಡಿ ಬರುತ್ತೆ ಅಂತ. ಈಗ ನಮಗೆ ಫೈನಲ್ ಒಂದು ಗಾಡಿ ಸಿಕ್ಬಿಡ್ತು ಅಂತ. ಬ್ರೋ ಬೇರೆ ಲೀಜೋ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಕಲಾಭವನ್ ಮಣಿ ಅವರ ಮನೆಗೆ ಹೋಗ್ತಾ ಇದ್ವಿ. ಇಲ್ಲಿಂದ 1 ಕಿಲೋಮೀಟ್ರ್ ಇದೆ.
ಮ್ಯಾಪಲ್ಲಿ ಕೂಡ ಲೊಕೇಶನ್ ಇದೆ, ಏನು ತೊಂದರೆ ಇಲ್ಲ. ಯಾರ್ಯಾವುದು ಕೇಳಬೇಡ, ಯಾರ್ಯಾವುದು ಕೇಳಬೇಕು ಅಂತ ಅವಶ್ಯ ಇಲ್ಲ. ಇಲ್ಲಿಂದ 1 ಕಿಲೋಮೀಟ್ರ್ ಇದೆ, 1.2 ಕಿಲೋಮೀಟ್ರ್ ಇದೆ. ನಾನೊಂದು 3 ವರ್ಷ ಹಿಂದೆ ಬರಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಒಬ್ಬನೇ ಇಲ್ಲಿಗೆ ಮಾತ್ರ. ಮತ್ತು ಏನೆಲ್ಲ ಆಗಿಬಿಟ್ಟು ಕ್ಯಾನ್ಸಲ್ ಆಗ್ಬಿಡ್ತು ನೋಡಿ. ಇವಾಗ ಟೈಮ್ ಸಿಗ್ತದೆ ನೋಡಿ. ನಮಗೆಲ್ಲ ಅಪ್ಪು ಸಾರಂಗಿ ಅದೇ ಥರನೇ ಕೇರಳದವರಿಗೆ ಕಲಾಮಣಿ ಅಂದರೆ ಅಷ್ಟೊಂದು ದೇವ್ರ ಥರ ನೋಡ್ತಾರೆ. ಈ ಹೋಗೋ ಜಾಗದಲ್ಲಿ ಕಲಾಮಣಿಯವರ ಸ್ಟ್ಯಾಚು ಇದೆ, ಅಂದ್ಬಿಟ್ಟು ಅವ್ರದ್ದು ಸ್ಟ್ಯಾಚು. ಅವ್ರ ಮನೆ ಹೋಗೋ ಜಾಗದಲ್ಲೇ ಮುಂದ್ಗಡೆ ಇದೆ. ಇದು ಅವರೇ ಕಟ್ಟಿರುವಂಥ ಕಲಾಮಂಡಲ. ಇದು ಇಲ್ಲಿರುವಂಥ ಮಕ್ಕಳಿಗೆ ಕಟ್ಟಿರುವಂಥ ಕಲಾಮಂಡಲ. ಇದು ಸ್ಟ್ಯಾಚು ನೋಡಿ, ಸೇಮ್ ಅವರ ಹೈಟಿಗೆ ಮಾಡಿದ್ದಾರೆ. ಅವರು ಯೂಸ್ ಮಾಡಿರುವಂಥ ಆಟೋ ರಿಕ್ಷಾ ಅದು. ಅವರೆಲ್ಲ ಗಾಡಿ ನಂಬರ್ ಕೂಡ 100 ಸ್ಟಾರ್ಟ್ ಆಗುತ್ತೆ. ಬನ್ನಿ ನಮಗೆ ಅವ್ರ ಮನೆಗೆ ಹೋಗೋಣ. ನನ್ನ ಅಪ್ಪನಿಗೆ ತುಂಬ ಇಷ್ಟ ಇರುವಂಥ ಒಬ್ಬ ಗಾಯಕ ಕೂಡ ಅವರು. ಚಿಕ್ಕ ವಯಸ್ಸಿನಿಂದನೇ ಅವ್ರ ಸಾಂಗ್ ಜಾಸ್ತಿ ಕೇಳ್ತಾರಪ್ಪ. ಅದೇ ನಮ್ಗೆ ಕೇಳಿ 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 ನಾವು ಕೂಡ ಅವ್ರದ್ದು ಫ್ಯಾನ್ ಆಗಿಬಿಟ್ಟಿದೆ. ನಾವು ಯಾವುದೋ ಒಂದು ಪ್ರೋಗ್ರಾಮಲ್ಲಿತ್ತು ಅವ್ರು ತೀರುವಾಗ, ಯಾವುದೋ ಒಂದು ಶಿವರಾತ್ರಿ ಅದೊಂದು ಪ್ರೋಗ್ರಾಮಲ್ಲಿತ್ತು. ಆವಾಗ ನ್ಯೂಸ್ ಬಂದಿದ್ದು ಈಗ ಈ ಥರ ಡೆತ್ತಾಯಿತು ಅಂತ. ಪಾಪ ಅಪ್ಪ ಅಳ್ತಾಯಿದ್ರು. ಅಷ್ಟೊಂದು ಮಟ್ಟಿಗೆ ಅವ್ರು ಫ್ಯಾನ್ ಬೇಸ್ ಮಾಡಿದ್ದಾರೆ. ಅವ್ರ ಹಾಡು ಕೂಡ ಈಗ ಸಖತ್ ಫೇಮಸ್ಸು. ಕರ್ನಾಟಕದಲ್ಲಿ ಕನ್ನಡದವರು ಕೇಳ್ತಾರೆ ಅವ್ರ ಸಾಂಗ. ಇದೇ ಬಂದುಬಿಟ್ಟು ಅವ್ರದ್ದು ಮನೆ. ನೋಡಿದ್ರಲ್ಲ, ಇದೇ ಬಂದುಬಿಟ್ಟು ಅವರ ರೆಸ್ಟಿಂಗ್ ಆಗಿರುವಂಥ ಪ್ಲೇಸ್ ಇದು. ಅಲ್ಲಿ ಕಾಣ್ತಿದೆಯಲ್ಲ ಅದು ಅವ್ರದ್ದು ಬುಲೆಟ್ ಅವ್ರದ್ದು. ಇದೇ ಅವ್ರದ್ದು ಮನೆ. ಅವ್ರು ಯೂಸ್ ಮಾಡಿದಂಥ ಬೈಕ್ ನೋಡಿ, ನೋಡೋಕೆ ತುಂಬ ನೋವಾಗ್ಬಿಡ್ತಲ್ಲ. ನಾವಿಲ್ಲದಾಗ ನಮ್ಮ ಐಟಮಲ್ಲಿ ಇರ್ತದೆ ಅಲ್ಲೇ. ಏನು ಪ್ರಯೋಜನ ಇಲ್ಲ, ಒಳ್ಳೆಯವ್ರನ್ನೆಲ್ಲ ಬ್ಯಾಗ್ ಕರ್ಕೊಂಡು ಹೋಗ್ತಾರೆ, ಕೆಟ್ಟವ್ರನ್ನ ಹಂಗೆ ಬಿಟ್ಟಿರ್ತಾರೆ ಅಂತ ಹೇಳ್ತಾರಲ್ಲ, ಅದೇ ರೀತಿ. ಒಂದು ಗಾಡಿ ಫುಲ್ಲು ಜನ ಬಂದಿದ್ದರು, ನನ್ನ ಜೊತೆ ಅಡ್ರೆಸ್ ಕಳ್ತಿದ್ದಾರೆ ಅವ್ರ ಮನೆಯಲ್ಲಿ ಅಂತ. ಇವಾಗ ನಾನು ಹೋಗ್ತಾ ಇರೋದು ಅವರು ಪಾರ್ಟಿ ಮಾಡಿದ ಏರಿಯಾ, ಪಾರ್ಟಿ ಮಾಡ್ತಾಯಿದ್ರು. ಆವಾಗಲೇ ಹುಷಾರಾಗಿಲ್ಲ, ಆವಾಗ ಹುಷಾರಿಲ್ಲದೆ ಕರ್ಕೊಂಡೋಗಿರೋವಂಥ ಪಾರ್ಟಿ ಮಾಡೋವಂಥ ಪ್ಲೇಸಿಗೆ ಹೋಗ್ತಾರೆ. ಅದು ಪಾಡಿ ಅಂತ ಹೇಳ್ತಾರೆ. ಅವ್ರದ್ದು ಮೂವಿದು ಶೂಟಿಂಗೆಲ್ಲ ಮುಗಿದ್ರೆ ಅವ್ರು ಬಂದುಬಿಟ್ಟು ಟೈಮ್ ಸ್ಪೆಂಡ್ ಮಾಡೋದಿಲ್ಲ, ಅವ್ರ ಮನೇಲಿ ಇರೋದೇ ಇಲ್ಲ ಅಂತೆ. ಹೋಗಿ ಸ್ಪೆಂಡ್ ಮಾಡೋದು ಅಲ್ಲಿ ಪಾಡಿ ಥರ. ಪಾಡಿ ಅಂತಲ್ಲ ಒಂದು ಪ್ಲೇಸಲ್ಲಿ. ಈಗ ಅಲ್ಲಿನೇ ಹೋಗ್ತಾ ಇರೋದು ಪಾಡಿಗೆ. ಒಂದು ಪ್ಲೇಸಲ್ಲಿ ಅವ್ರದ್ದು ಫೋಟೋ ಕೂಡ ಹಾಕಿದ್ದಾರೆ ಅಲ್ಲಿ. ಇಲ್ಲಿಂದ ಈ ಕಡೆಗೆ ಹೋಗ್ಬೇಕು ಈ ದಾರಿಯಲ್ಲಿ. ಹಾಂ 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 ಓಕೆ ಓಕೆ. ಹನ್ನೆರಡು ಸ್ವಲ್ಪ ಮುಂದೆ ಹೋಗಿ ಕೇಳಿದ್ರು. ಅಲ್ಲಿ ತೋಟ ಕಾಣ್ತಿದೆಯಲ್ಲ ಅದೇ ಅವರ ಪಾಡಿ. ಇವಾಗ ಅವರು ತೀರೋಗ್ಬಿಟ್ಟು ಆಯ್ತು 8 ವರ್ಷ ಕಳೆದು ಬಿಟ್ಟಿದ್ದು, 9ನೇ ವರ್ಷ ನಡೀತಿರೋದು. ಇಲ್ಲೊಂದು ಮನೆ ಥರ ಮಾಡಿದರು, ಅದೆಲ್ಲ ಇವಾಗ ಹೋಗಿದೆ. ಮರದಲ್ಲೆಲ್ಲ ಕಟ್ಟಿದ್ರು ಇಲ್ಲೆಲ್ಲ, ಅದನ್ನೆಲ್ಲ ಖಾಲಿ ಮಾಡಿದ್ದಾರೆ ಇಲ್ಲಿಂದ. ಅದೆಲ್ಲ ಅವರೇ ಕಟ್ಟಿರುವಂಥದ್ದೆಲ್ಲ. ಈ ಜಾಗದಿಂದನೇ ಅವರಿಗೆ ಹುಷಾರಿಲ್ಲದಾಗಿದ್ದು. ಇಲ್ಲಿಂದನೇ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿರೋವಂಥ ಪ್ಲೇಸ್ ಇದು. ಒಂದು ಪ್ಲೇಸ್ ಮಾತ್ರ ಸುಮಾರು ಮರಗಳು ಕೂಡಿರುವಂಥ ಪ್ಲೇಸಲ್ಲಿ ಕಟ್ಟಿದ್ದಾರೆ. ಫುಲ್ ಬಿಸಿಲು ಈ ಕಡೆಲ್ಲ, ಹೆವಿ ಹೀಟ್ ಅಂದರೆ ಹೀಟು. ಆ ಹೀಟಲ್ಲಿ ಇಂಥ ಒಂದು ಪ್ಲೇಸನ್ನು ಕಂಡಿಡಿದು ಅಲ್ಲಿ ಜಾಗವನ್ನು ತಗೊಂಡು ಕಟ್ಟಿದ್ದಾರೆ. ಉಡುಬಾಯ ಅಂತಂದು ಹೊಳೆ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಇದೆ ನಡ್ಕೊಂಡು ಹೋಗಿ. ಶವ ನಡೆದು ಸುಸ್ತಾಗ್ಬಿಡ್ತದೆ. ಇನ್ನೂ ಇದೆ ಒಂದು 1.5 ಕಿಲೋಮೀಟ್ರು. ಹಂಗೆ ಗಾಯ್ಸ್, ಈಗ ನಾವು ಹೊಳೆ ಹತ್ರ ಬಂದುಬಿಟ್ಟು ರೀಚ್ ಆಯಿತು. ಇದೇ ಹೊಳೆ ನೋಡಿ, ಸುಮಾರು ಜನ ಸ್ನಾನ ಮಾಡ್ತಾರೆ, ಅಲ್ಲಿ ಫಿಶಿಂಗ್ ಕೂಡ ಮಾಡ್ತಾರೆ. ಈ ಹೊಳೆಗೆ ಬಂದುಬಿಟ್ಟು ಚಾಲಕ್ಕುಡಿ ಹೊಳೆ ಅಂತ ಹೇಳ್ತಾರೆ. ಕಲಾಮಣಿ ಇದ್ದಾಗ ಬಂದು ಆಟ ಆಡ್ತಿದ್ದಂಥ ಹೊಳೆ ಇದು. ಹೇಳಿದ್ರು ಇಡೋದ್ರೆ ಇಲ್ಲಿ ಈ ಕಡೆಗೆ ಹೋಗ್ಬೇಡ ಅಂತ. ಈ ಕಡೆ ಹೋಗ್ಬಿಟ್ರೆ ಅಡಿಯಲ್ಲಿ ಅಂತ ಹೇಳೋದು
ಆ ಕಡೆ ಎಳ್ಕೊಂಡು ಹೋಗ್ಬಿಡ್ತದೆ ಅಂತೆ. ಎಳ್ಕೊಂಡು ಮತ್ತೆ ಹಂಗೆ ಕರ್ಕೊಂಡು ಹೋಗ್ಬಿಡ್ತದೆ ಆ ಕಡೆಗೆ. ಅಲ್ಲಿ ಕಾಣ್ತಿದೆಯಲ್ಲ ಪಾಯಿಂಟು, ದಾಟ್ಬಿಟ್ಟು ಆ ಕಡೆ ಹೋಗ್ಬಾರ್ದಂತೆ. ಹೋದರೆ ಅಲ್ಲೇ ಅಲ್ಲಿಂದ ಕೂಡ ಮೀನು ಹಿಡಿತಾವ್ರೆ. ಬಲೆ ಹಾಕ್ಬಿಟ್ಟು ಮೀನು ಹಿಡಿತಾವ್ರೆ ಅಲ್ಲಿಂದ. ಈಗ ನಾನು ಕೂಡ ಸ್ನಾನ ಮಾಡಿಬಿಡೋಣ ಅಂತ. ಹೆಂಗಿದ್ರು ನಮ್ಮ ಕಲಾಮಣಿಯವರ ಹೊಳೆ ಅಲ್ವಾ, ಹಿಂಗೆ ಸ್ಟಾರ್ಟಾಗಿ ಎಳ್ದು ಬಿಡೋಣ ಅಂತ. ಹಂಗೆ ಬಂದು ನಮ್ಮದು ಸ್ನಾನ ಎಲ್ಲ ಮಾಡಿ ಆಯಿತು. ಆವಾಗ ಈ ಅಣ್ಣ ಬಂದಿದ್ರು ಸುಮಾರು ಜನ ಇಲ್ಲಿ ತೀರೋಗಿದ್ದಾರಪ್ಪ. ನಾವು ಹೇಳ್ದಂಥ ಮಾತು ಕೇಳಲ್ಲ, ಹಂಗೆ ನೀರಲ್ಲಿ ಇಳಿದ್ಬಿಟ್ಟು ಈಜೊಡಕ್ಕೆ ಅಂತ ಹೋಗ್ತಾರೆ. ಹಂಗೆ ಸುಮಾರು ಜನ ಇಲ್ಲಿ ತೀರೋಗಿದ್ದಾರೆ ಅಂತೆ. ನೋಡಿ ಗೈಸ್, ನೀವು ಈ ಥರ ಯಾವ್ದಾದ್ರು ಹೊಳೆಯಲ್ಲಿ ಇಳಿಯುವಾಗ ಅಲ್ಲಿ ಗುಂಡಿ ಇದೆಯಾ ಅಂತ ಊರವ್ರ ಜೊತೆ ಕೇಳಬೇಕು ನಾವು. ಅವಾಗ ಸ್ನಾನ ಎಲ್ಲ ಮಾಡಿ ಆಯಿತು. ಇಲ್ಲೊಂದು ದೇವಸ್ಥಾನ ಇದೆ, ಹೋಗ್ಬಿಟ್ಟು ನೋಡ್ಕೊಂಬೋಣ. ಹಾಗೆ ನಾವು ಪ್ರಾರ್ಥನೆ ಎಲ್ಲ ಮಾಡ್ಕೊಂಡು ಈಗ ಬಂದಾಯಿತು. ಇದು ಬಂದುಬಿಟ್ಟು ಶಿವನ ಮತ್ತು ವಿಷ್ಣು ದೇವಸ್ಥಾನ. ಇವಾಗ ನಮಗೆ ಪೆಟ್ರೋಲ್ ಬಂಕ್ ಹುಡ್ಕೊಂಡು ಹೋಗೋಣ ಮುಂದೆ. ಇಲ್ಲೊಂದು 2 ಕಿಲೋಮೀಟ್ರ್ ಇದೆ ಮುನ್ನಡೆಗೆ. ಇಲ್ಲೆಲ್ಲ ಗಾಡಿ ಬಂದು ನಿಲ್ತದಂತೆ, ಹಾಕ್ಬೋದಿತ್ತು, ಅದೇ ಗಾಡಿಗಳು ಬಂದು ನಿಲ್ತದೆ. ಇವಾಗ ಬಂದುಬಿಟ್ಟು ಈ ಪೆಟ್ರೋಲ್ ಬಂಕಲ್ಲೂ ಸ್ಟೇ ಸಿಕ್ಕಲ್ಲ. ಒಂದು ಕೆಲಸ ಮಾಡೋಣ, ಮುಂದೆ ಇನ್ನೊಂದು 2 ಕಿಲೋಮೀಟ್ರ್ ನಡೆದ್ರೆ ಅಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ. ಅಲ್ಲಿ ಸಿಕ್ಕಿಲ್ಲ ಅಂದರೆ ರೋಡಲ್ಲಾದರೂ ಮಾಡ್ಕೋಣ. ಗೈಸ್, ಅಲ್ಲೊಂದು ಪೆಟ್ರೋಲ್ ಬಂಕ್ ಇತ್ತು, ಅವರು ಕೂಡ ನಮಗೆ ಅಲೋ ಮಾಡಿಲ್ಲ. ಇನ್ನು ಮುಂದೆ ಹೈವೇ ರೋಡಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ, ಲಾಸ್ಟ್ ಆಪ್ಷನು. ಅಲ್ಲಿ ಬಿಟ್ಟಲ್ಲ ಅಂದರೆ ಗಾಡಿಗೆ ಹೋಗ್ಬೇಕಾದ ಲಾಸ್ಟು. ಹಂಗೆ ಗೈಸ್, ಈಗ ನಮಗೆ ಫೈನಲ್ ಬಂದುಬಿಟ್ಟು HV ಪೆಟ್ರೋಲ್ ಬಂಕಲ್ಲಿ ಸ್ಟೇ ಸಿಕ್ಬಿಡ್ತು. ಅಬ್ಬಾ, ಇನ್ನು ಇಲ್ಲಿ ಅಲೋ ಮಾಡಿಲ್ಲ ಅಂದರೆ ನನಗೆ ಗ್ಯಾರಂಟಿ ಪೋಲ್ ಸ್ಟೇಷನ್ ಯಾವ ಕಡೆ ಹೋಗ್ತಿದ್ದೆ ನಾನು. ಅಂದರೆ ಯಾವುದು ಕಾಡಲ್ಲಿ ಹೋಗಿ ಮಲಗಬೇಕಿತ್ತು. ಥ್ಯಾಂಕ್ ಯು HV. ಇದು ಮೊಳ ಕೇಳಿದ್ರು ನಮಗೆ. ಬೇಗ ಟೆಂಟ್ ಹಾಕ್ಬಿಡ್ನಾ, ಇಲ್ಲಾಂದರೆ ಅವತ್ತೆಲ್ಲ ಹಂಗೆ ಮಾಡ್ತೇವೆ. ಮತ್ತು ಮ್ಯಾನೇಜ್ ಫೋನ್ ಮಾಡಿ ಆಗಲ್ಲ ಅಂತೇಳಿ ಬಿಟ್ರೆ ಬೇಗ ಟೆಂಟ್ ಹಾಕ್ಬಿಟ್ರೆ ಮತ್ತೆ ಇಲ್ಲಿಂದ ಅಲ್ಲಾಡಬಾರ್ದು.